ತುಮಕೂರಲ್ಲಿ ಜಮೀನಿಗಾಗಿ ಎರಡು ಕುಟುಂಬಗಳ ನಡುವೆ ಫೈಟ್ ಆಗಿದೆ. ಕುಣಿಗಲ್ ತಾಲೂಕಿನ ಕಿತ್ನಾಮಂಗಲ ಗ್ರಾಮದಲ್ಲಿ ಹೊಡೆಬಡಿಯಾಗಿ ಹೋಗಿದೆ. ಎರಡು ಕುಟುಂಬಗಳ ನಡುವೆ ಜಮೀನಿನ ಗಲಾಟೆ ಇದು. ಎರಡು ಕುಟುಂಬಗಳ ನಡುವೆ ಹೊಡೆಬಡಿಯಾಗಿದೆ. ಸರ್ಕಾರಿ ಜಮೀನಿಗಾಗಿ ಎರಡು ಕುಟುಂಬಗಳ ಜಗಳ. ಲಕ್ಷ್ಮಮ್ಮ ಹಾಗೂ ನಾಗರಾಜು ಕುಟುಂಬ ಮಧ್ಯೆ ಫೈಟ್ ಆಗಿದೆ. ಜಮೀನಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ವಿವಾದಿತ ಭೂಮಿಯಲ್ಲಿ ಲಕ್ಷ್ಮಮ್ಮ ಅವರಿಂದ ಮನೆ ನಿರ್ಮಾಣ ಆಗಿರೋದು. ಆದರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದು ಮತ್ತೊಂದು ಕುಟುಂಬ, ನಾಗರಾಜ್ ಅವರ ಕುಟುಂಬ. ಅದು ವಿವಾದಿತ ಭೂಮಿ. ಒಂದು ಕಡೆಯಿಂದ ವಿರೋಧ ವ್ಯಕ್ತವಾಗಿದೆ, ಮತ್ತೊಂದು ಕುಟುಂಬದಿಂದ ಅಲ್ಲಿ ಮನೆ ಕಟ್ಟುವಂತಹ ಕಾರ್ಯ ನಡೀತಾ ಇದೆ. ಕೈಯಲ್ಲಿ ಹಾರೆ ಹಿಡಿದು ಪಾಯ ಕಿತ್ತಿದ್ದಾರೆ ಮಹಿಳೆ. ನಮಗೂ ಈ ಭೂಮಿಯಲ್ಲಿ ಹಕ್ಕಿದೆ ಅಂತ ನಾಗರಾಜ್ ಕುಟುಂಬ ವಾದವನ್ನು ಮಾಡ್ತಾ ಇದೆ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರು ಬಂದು ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಿದ. ಜಮೀನಲ್ಲಿ ನೋಡಿ, ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಕುಣಿಗಲ್ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು. ಮಹಿಳೆಯರ ಒಂದು ಗುಂಪು ಹಾರೆಗಳನ್ನು ಹಿಡ್ಕೊಂಡು ಹಾಕಿದ್ದಂತಹ ಪಾಯ ಕಿತ್ತು ಬಿಸಾಕಿದ್ದಾರೆ, ಒಡೆದು ಹಾಕಿದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಹೊಡಿಬಡಿ ಗಲಾಟೆಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಗಾಯಗಳು ಕೂಡ ಆಗಿದೆ. ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಲಾಗಿದೆ. ಪೊಲೀಸರು ಬಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ವಿವಾದಿತ ಜಮೀನಲ್ಲಿ ಒಂದು ಕಡೆಯಿಂದ ಒಂದು ಕುಟುಂಬದಿಂದ ಮನೆ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಜಮೀನಲ್ಲಿ. ಆದರೆ ಈ ಜಮೀನಲ್ಲಿ ನಮಗೂ ಕೂಡ ಹಕ್ಕಿದೆ, ಅದು ಹೇಗೆ ಮನೆ ಕಟ್ತೀರಾ ನಾವು ನೋಡೇ ಬಿಡ್ತೀವಿ ಅಂತ ಮತ್ತೊಂದು ಕುಟುಂಬ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಹಾಗಾಗಿ ಈಗಾಗಲೇ ನಿರ್ಮಾಣ ಹಂತದಲ್ಲಿದ್ದಂಥ ಮನೆ ಪಾಯ ಅದನ್ನ ಕಿತ್ತು ಬಿಸಾಕಿದ್ದಾರೆ.